ನಾಯಿಯನ್ನ ಕೊಂದಿದ್ದ ಪಾಪಿ ಪುಷ್ಪಲತಾ ಅರೆಸ್ಟ್ ಆಗಿದ್ದಾಳೆ. ಸದ್ಯ ಆರೋಪಿ ಪುಷ್ಪಲತಾಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಬಾಗಲೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶ್ವಾನ ಮಾಲೀಕರಾದ ರಾಶಿಕಾ ದೂರಿನ ಮೇಲೆ ಪುಷ್ಪಲತಾಳನ್ನ ಅರೆಸ್ಟ್ ಮಾಡಿದ್ದಾರೆ. ಲಿಫ್ಟ್ನಲ್ಲಿ ನಾಯಿಯನ್ನ ಬಡಿದು ಕೊಂದಿದ್ಲು. ನಾಯಿಯನ್ನ ನೋಡ್ಕೊಳ್ಳೋದಕ್ಕೆ ಅಂತ ಈಕೆಯನ್ನ ನೇಮಿಸಲಾಗಿತ್ತು. ಪುಷ್ಪಲತಾಗೆ 25,000 ಸಂಬಳವನ್ನ ಕೂಡ ಕೊಡ್ತಾ ಇದ್ರು. ಆದ್ರೆ ನೋಡ್ಕೊಳ್ಬೇಕಾದಂತಹ ನಾಯಿಯನ್ನ ಕೊಂದು ಹಾಕಿದ್ಲು ಈ ಪಾಪಿ. ನಾಯಿ ಕೊಂದು ಕತೆ ಕಟ್ಟಿದ್ಲು. ನಾಯಿಯನ್ನ ಕೊಂದಿದ್ದ ಪಾಪಿ ಪುಷ್ಪಲತಾ ವಿಚಾರಣೆ ಕೂಡ ನಡೀತಾ ಇದೆ. ಹತ್ಯೆಗೆ ಸರಿಯಾದ ಕಾರಣವನ್ನ ಆಕೆ ನೀಡ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಾಯಿಯನ್ನ ಎಳೆದೆ, ಅದು ಬರಲಿಲ್ಲ, ಹಾಗಾಗಿ ಹಲ್ಲೆ ಮಾಡಿದೆ ಅಂತ ಆಕೆ ಹೇಳ್ತಾ ಇದ್ದಾಳೆ. ಕೊಂದಿದ್ದಾಗಿ ಆಕೆ ಕೂಡ ಒಪ್ಕೊಳ್ತಾ ಇಲ್ಲ. ನೋಡಿ, ಈ ವಿಚಾರಣೆ ಕೂಡ ನಡೀತಾ ಇದೆ. ಆದರೆ ಆಕೆ ಕೊಂದಿರುವಂತಹ ದೃಶ್ಯಗಳು ಕೂಡ ಸರಿಯಾಗಿರುವಂಥದ್ದು. ಆಕೆ ಯಾವ ರೀತಿ ಬಟ್ಟೆ ಒಗೆಯೋ ರೀತಿಯಲ್ಲಿ ಆ ನಾಯಿಯನ್ನ ಎತ್ತಿ ಮೇಲೆ ಎತ್ತಿ ಕೆಳಗಡೆ ಒಗಿತಾಳೆ. ಅಲ್ಲಿ ಸ್ಥಳದಲ್ಲೇ ನಾಯಿ ಸಾವನ್ನಪ್ಪತ್ತೆ. ಹಾಗೆ ರಾಶಿಕಾ ಏನು ಇದರ ಓನರ್ ಇದ್ರು, ಅವರಿಗೂ ಕೂಡ ಈಕೆ ಸುಳ್ಳು ಹೇಳಿದ್ಲು. ಪ್ರೀತಿಯ ಶ್ವಾನವನ್ನ ನೆನೆದು ರಾಶಿಕಾ ಭಾವುಕರಾಗಿದ್ದಾರೆ. ಟಿವಿ9 ಜೊತೆ ಶ್ವಾನದ ಮಾಲೀಕರಾದ ರಾಶಿಕಾ ಮಾತನಾಡಿದ್ದಾರೆ. 1.5 ತಿಂಗಳಿಂದ ನಾಯಿಯನ್ನ ನೋಡ್ಕೊಳ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ನಾಯಿ ಸಾವನ್ನಪ್ತು ಅನ್ನೋದಕ್ಕೆ ಅನುಮಾನ ಪಟ್ಟಂತಹ ರಾಶಿಕಾ ಪೊಲೀಸರಿಗೆ ದೂರು ಕೊಡ್ತಾರೆ. ಸಿಸಿಟಿವಿ ಫುಟೇಜ್ ಅನ್ನ ಗಮನಿಸಿದಾಗ ಈಕೆಯೇ ಹತ್ಯೆ ಮಾಡಿರುವುದು ಗೊತ್ತಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಈ ನಾಯಿಯ ಮಾಲೀಕರಾದಂತಹ ರಾಶಿಕಾ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿರುವಂಥದ್ದು. ಅಂದರೆ ಪ್ರೀತಿಯಿಂದ ಸಾಕಿದ್ದಂಥ ಶ್ವಾನವನ್ನ ಅದನ್ನು ನೋಡ್ಕೊಳ್ಳೋಕೆ ಅಂತ ನೇಮಕ ಮಾಡಿಕೊಂಡಿದ್ದಂಥ ಮಹಿಳೆ ಈಗ ಹತ್ಯೆ ಮಾಡಿರುವಂಥ ಘಟನೆ ನಡೆದಿದೆ. ಸದ್ಯ ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅಮಾನವೀಯ ಘಟನೆ ಅಂತಲೇ ಹೇಳ್ಬೋದು. ಸದ್ಯ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಆ ಶ್ವಾನವನ್ನು ಸಾಕಿದ್ದಂಥ ಮಾಲೀಕನೇ ಇದ್ದಾರೆ. ರಾಶಿ ಅವರು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಈ ಒಂದು ಘಟನೆ ನಡೆದಿದೆ ಅಮಾನವೀಯವಾಗಿ. ಎಷ್ಟು ದಿನದಿಂದ ನಿಮ್ಮ ಮನೇಲಿ ಅವ್ರು ಕೆಲಸ ಮಾಡ್ತಿದ್ರು, ಯಾಕೆ ಈ ರೀತಿ ಮಾಡಿದ್ರು ಅಂತ? 1.5 ತಿಂಗಳಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ರು ಅಂತ ಅವ್ರ ಜೊತೆನೆ ಉತ್ತರ ಇಲ್ಲ. ಅಂದರೆ ಎಲ್ಲ ಗೊತ್ತಾದ ಮೇಲೆ ಕೂಡ ಅವ್ರನ್ನ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಕೂಡ ಅವ್ರ ಜೊತೆ ಯಾಕೆ ಹಿಂಗೆ ಮಾಡಿದ್ಯಾ, ಅಂದರೆ ಓನರ್ ಜೊತೆ ಏನಾದರೂ ನಿನಗೆ ಸಿಟ್ಟಿತ್ತ, ಅಲ್ಲ ನಾಯಿ ಕಚ್ಚಿತ್ತ, ಏನು ಕೇಳಿದ್ರು ಸಹ ಇಲ್ಲ ಇಲ್ಲ ಇಲ್ಲ, ಮತ್ತೆ ಯಾಕೆ ಸಾಯಿಸಿದ್ಯಾ ಅಂದರೆ ಸುಮ್ಮನೆ ನಿಂತ್ಕೊಂಡಿದ್ದಾಳೆ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಅವ್ರ ಜೊತೆ ಉತ್ತರನೇ ಇಲ್ಲ ಅದಕ್ಕೆ. ಈಗ ನೀವು ಕೂಡ CCTV ದೃಶ್ಯದಲ್ಲಿ ಗಮನಿಸಿದ್ರಿ, ಅವರು ಎತ್ತಿ ನೆಲಕ್ಕೆ ಅಪ್ಪಳಿಸ್ತಾರೆ. ಆ ಟೈಮಲ್ಲಿ ನೀವು ಕೂಡ ಒಂದು ನೋವಿಂದ ರಿಯಾಕ್ಟ್ ಮಾಡ್ತೀರಾ ಅಳೋ ಥರ. ಸೊ ಯಾವ ರೀತಿ ನಿಮ್ಮ ಸೆಂಟಿಮೆಂಟ್ ಇತ್ತು ಆ ಒಂದು ಪಪ್ಪಿ ಜೊತೆ ಅಂತ? ಇಲ್ಲ, ನಾನು ತುಂಬ ಕ್ಲೋಸ್ ಆಗಿದ್ದೇನೆ. ಬಿಕಾಸ್ ಅವ್ನಿಗೆ 4 ವರ್ಷ ಆಗಿತ್ತು. 4 ವರ್ಷದಿಂದ ನಾನು ನೋಡ್ತಾನೆ ಇದ್ದೆ. ನನಗೆ ಕಾಲೇಜ್ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ನೋಡ್ಕೊಳ್ಳೋಕ್ಕೆ ಅಂತ ನಾನು ಇವ್ರನ್ನ ಖಾಲಿ ಇದಕ್ಕೆ ಇಟ್ಟಿದ್ದು, ನಾಯಿಗೆ ಊಟ ಹಾಕೋಕ್ಕೆ, ನಾಯಿಯನ್ನು ಮತ್ತೆ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ. ಅದು ಕೂಡ ಅವತ್ತು ಸುಮ್ಮನೆ ಹೇಳಿದರು, ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ಅದು ಟೈಮ್ ಆಗಿತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹೇಳಿ ಆದಮೇಲೆ ಒಂದೇ ನಿಮಿಷದಲ್ಲಿ ಮೇಲೆ ಬಂದುಬಿಟ್ಟು ನಾಯಿ ಎದ್ದೇಳ್ತಾ ಇಲ್ಲ ಅಂತ ಹೇಳಿ, ನಾನು ತಿಳ್ಕೊಂಡೆ ಕೈಕಾಲೇನೋ ಮುರಿದಾಕಿರಬೇಕು ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನಾಯಿ ನಾಲ್ಗೆನೇ ಹೊರಗಡೆ ಹಾಕಿದೆ. ನೋಡಬೇಕಾದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಮತ್ತು ಅವ್ರ ಮೇಲೆ ನಂಗೆ ಒಂದು ಸ್ವಲ್ಪ ಕೂಡ ಡೌಟು ಆಗಲಿ ಯಾವುದು ಬರಲೇ ಇಲ್ಲ. ಅದು ಸರ್ ನೆಕ್ಸ್ಟ್ ದಿವಸ ಕೂಡ, ಆ ದಿವಸ ನಂಗೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ದಿವಸ ಬರಿಯಲ್ಗೆ ನಾವು ಕೆಂಗೇರಿಗೆ ಹೋಗಿದ್ವಿ. ಅಲ್ಲಿ ಬರಿಯಲ್ ಮಾಡಬೇಕಾದ್ರೂ ಹೇಳಿದಾಕ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಸುಮ್ಮನೆ ಮನೆಯಲ್ಲಿ ಕೂತಿದ್ದಾರೆ, ಆರಾಮದಲ್ಲಿ ಕೂತಿದ್ದಾರೆ. ಆ ದಿವಸ ಸಂಜೆ ಅಷ್ಟೇ ನಂಗೆ ಸ್ವಲ್ಪ ಡೌಟ್ ಬಂತು. ಅಂದರೆ ಇಲ್ಲಿ ಸೆಕ್ಯೂರಿಟಿ ಜೊತೆ ಕೇಳ್ಬೇಕಾದ್ರೆ ಅವ್ರು ಹೇಳಿದ್ರು, ಮೇಡಮ್ ಒಳಗಡೆ ಆಗಿರ್ಬೇಕು ಇನ್ಸಿಡೆಂಟ್, ಇಲ್ಲಾಂದರೆ ಹೊರಗಡೆ ಆಗಿರ್ಬೇಕು ಅಂತ. ಹಾಗೆ CC ಕ್ಯಾಮರಾ ಚೆಕ್ ಮಾಡ್ಬೋದಂತ ಇಲ್ಲಿ ಬಂದು ನೋಡಬೇಕಾದ್ರೇ ನಂಗೆ ಗೊತ್ತು ಇದು ಫುಟೇಜ್. ಈಗ ಆ ಮಹಿಳೆ ನಿಮ್ಮ ಮನೆಗೆ ಬರ್ತಾರೆ, ನಾಯಿನ ಕೂಡ ನೋಡ್ಕೊಳ್ತಾ ಇದ್ದಾರೆ. ಅವ್ರ ಬಿಹೇವಿಯರ್ ಹೇಗಿತ್ತು? ಚೆನ್ನಾಗೇ ಇದ್ರು ನಿಮ್ಮ ಜೊತೆ, ಇಲ್ಲ ಏನಾದ್ರು ಜಗಳ ಏನಾದ್ರು ಮಾಡ್ಕೊಂಡಿದ್ರು? ತುಂಬ ಚೆನ್ನಾಗಿದ್ರು. ನನ್ನ ಫ್ರೆಂಡ್ ಕೂಡ ನನ್ನ ಜೊತೆನೇ ಇರ್ತಿದ್ಲು. ತುಂಬ ಅಂದರೆ ತುಂಬ ಕ್ಲೋಸ್ ಇದ್ರು ಅವರು. ಏನು ನಮಗೊಂದು ಡೌಟು ಬರಲಿಲ್ಲ. ನನಗೆ ಈಗ ನಾನು ಏನಾದರೂ ಅವ್ರಿಗೆ ಬೈದು ನಮ್ಮ ಜೊತೆ ಏನಾದರೂ ಜಗಳ ಆಗಿದ್ರೆ ನಂಗೆ ತಲೆಗೆ ಬರ್ತಾ ಇತ್ತದು, ನಮ್ಮ ಜಗಳ ಆಗಿರ್ಬೇಕು, ಏನಾದರೂ ಇವರೇ ಮಾಡಿರ್ಬೇಕಂತ. ನನಗೆ ಸ್ವಲ್ಪ ಕೂಡ ಡೌಟೇ ಇರಲಿಲ್ಲ. ಸುಮ್ಮನೆ ಆ ನಾಯಿನ ಪಾಪ ಜೀವನೇ ತೆಗೆದುಬಿಟ್ರು. ಸುಮ್ಮನಾದರೂ ಹೊಡೆದು, ಒಂದು ಸಿಟ್ಟು ಬಂತ, ಒಂದು ಹಿಂಗೆ ಹೊಡಿಯೋದಾದ್ರೂ ಓಕೆ, ಅದು ಎತ್ತಿ ಹಿಂಗೆ ಬಿಸಾಡಿ ಯಾಕೆ ಮಾಡಿದ್ರು ಅವ್ರ ಜೊತೆನೇ ಉತ್ತರ ಇಲ್ಲ. ಈಗ ಕಂಪ್ಲೇಂಟ್ ಕೂಡ ಆಗಿದೆ ಬಾಗ್ಲೂರು ಸ್ಟೇಷನಲ್ಲಿ. ಏನು ಹೇಳ್ತಾ ಇದ್ದಾರೆ ಪೊಲೀಸರು? ತನಿಖೆ ಮಾಡ್ತಾ ಇದ್ದಾರೆ ಹೇಗೆ? FIR ಎಲ್ಲ ಮಾಡಿದ್ದೇವೆ. ನಿನ್ನೆ ಕೂಡ ಕೇಳ್ತಾ ಇದ್ರು. ಅಂದರೆ ಅವ್ರ ಜೊತೆ ಉತ್ತರನೇ ಇಲ್ಲ. ಅವ್ರು ಕೇಳೋ ಕ್ವೆಶ್ಚನ್ಸಿಗೆ ಅವ್ರ ಜೊತೆ ಆನ್ಸರೇ ಇಲ್ಲ. ಸುಮ್ಮನೆ ಅಷ್ಟೇ ನಿಂತ್ಕೊಂಡಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ನೂ ನಾವು ಫರ್ದರ್ ಗೊತ್ತಿಲ್ಲ ಏನು ಮಾಡಬೇಕಂತ, ಬಟ್ ನೋಡ್ತೀವಿ.
ಇದಿಷ್ಟು ರಾಶಿಯವರ ಮಾತು. ಒಟ್ಟಿನಲ್ಲಿ 1.5 ತಿಂಗಳಿಂದ ಮನೆಯಲ್ಲಿ ಆ ನಾಯಿಯನ್ನು ನೋಡ್ಕೊಳ್ಳೋಕ್ಕಂತಲೇ ಆ ಕೆಲಸಕ್ಕೆ ನೇಮಕವನ್ನು ಮಾಡ್ಕೊಂಡಿರ್ತಾರೆ. ಆದರೆ ಯಾವ ಕಾರಣಕ್ಕೆ ಈ ರೀತಿಯ ಒಂದು ಕೃತ್ಯವನ್ನು ಮಾಡಿದ್ರು ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರಬೇಕಿದೆ. ಸದ್ಯ ಈಗಾಗಲೇ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಪೊಲೀಸರು ಯಾಕೆ ಈ ರೀತಿಯ ಒಂದು ಘಟನೆ ನಡೀತು ಅನ್ನೋ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.